ಸರ್, ಈಗ ಬಜೆಟ್ ನಂತರ ಅವರು ಮೀಟಿಂಗ್ ಕರೀತಿ ಇದು ವೇತನ ಪರಿಷ್ಕರಣೆ ವಿಚಾರವಾಗಿದೆ. ಸಾರಿಗೆ ಸಚಿವರು ಹೇಳಿದ್ದಾರೆ. ಸರ್, ಈಗ ನಾವು 1/1/24 ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸಾರಿಗೆ ನೌಕರರಿಗೆ ಏನಾದರೂ ಸರ್ಕಾರ ಅನೌನ್ಸ್ಮೆಂಟ್ ಮಾಡಬೇಕು ಅಂತಲೇ ಹೊರತು ಬರೀ ಕಾಗದದ ಮೇಲಿನ ಪ್ರಣಾಳಿಕೆಗಳಲ್ಲಿ ಆಗ್ತಕ್ಕಂಥ ಆಶ್ವಾಸನೆಗಳಾಗಬಾರ್ದು ಅಂತಕ್ಕಂಥದ್ದೇ ನಾವು ಇಲ್ಲಿವರೆಗೂ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 4 ಮಾತುಕತೆಗಳಾಗಿದೆ. ಸಾರಿಗೆ ಸಚಿವರ ಜೊತೆ 6 ಮಾತುಕತೆಗಳಾಗಿದೆ. ಅಲ್ಲಿಯೂ ಸಹ ನಮಗೆ ಸಾರಿಗೆ ನೌಕರ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದ್ರಲ್ಲಿ ತಾರತಮ್ಯ ಮಾಡಿದ್ರಿಂದನೇ ಇವತ್ತು ಫ್ರೀಡಮ್ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹಾಗಾಗಿ ನಾವು ಏನು ಇಟ್ಟಿದ್ದೀವಿ 38 ತಿಂಗಳ ಹಿಂಬಾಕಿ 1/1/2024 ವೇತನ ಒಪ್ಪಂದ ಏನಿದೆ, ದಯಮಾಡಿ ಅದನ್ನು ಜಾರಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಫ್ರೀಡಮ್ ಪಾರ್ಕಲ್ಲಿ ಸೇರಿರೋದೇ ಹೊರತು ಇವರ ಆಶ್ವಾಸನೆಗಳಿಗೆ ಎದ್ದೋಗೋದಕ್ಕಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನಿದೆ, ಎರಡು ಪ್ರಮುಖವಾದಂಥ ಸರಳವಾದಂಥ ಬೇಡಿಕೆ. 38 ತಿಂಗಳ ಹಿಂಬಾಕಿ, ಅದರಲ್ಲಿ 26 ತಿಂಗಳು ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಉಳಿದ 12 ತಿಂಗಳು ಮತ್ತು 1/3/25 ಅಂತಕ್ಕಂಥದ್ದು ಅದು ನಮ್ಮ ಬೇಡಿಕೆ ಅಲ್ಲ. 1/1/24 ನಮ್ಮ ವೇತನ ಪರಿಷ್ಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು. 1957ನೇ ಇಸ್ವಿಯಿಂದ ಸಾರಿಗೆ ಸಂಸ್ಥೆಯಲ್ಲಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಅಂತಕ್ಕಂಥದ್ದನ್ನು. ಅದನ್ನು ಬಿಟ್ಟು ಸುಮ್ಮನೆ ಅನ್ಯ ಮಾರ್ಗಗಳನ್ನ ಮಾಡಿಕೊಂಡು ಮತ್ತು ಸರ್ಕಾರನೇ ಸಹ 4 ವರ್ಷದ ವೇತನ ಪರಿಷ್ಕರಣೆಯನ್ನು ವೈಲೇಟ್ ಮಾಡ್ತಕ್ಕಂಥದ್ದನ್ನು ಯಾವುದೇ ಕಾರ್ಮಿಕ ವರ್ಗ ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ನಮ್ಮ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಅಂತಕ್ಕಂಥದ್ದಿಲ್ಲ ಸರ್. ಸರ್ಕಾರ ಮತ್ತು ಆಡಳಿತ ಮಂಡಳಿ ಎರಡೂ ಸಹ ಮಾತುಕತೆ ಆಡಿ ಇದೇ ಫ್ರೀಡಮ್ ಪಾರ್ಕ್ ಜಾಗಕ್ಕೆ ಬಂದು ಅನೌನ್ಸ್ಮೆಂಟನ್ನು ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಸುಮ್ಮನೆ ಆ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾನು ಆಡಳಿತ ಮಂಡಳಿ ಮತ್ತು ಸರ್ಕಾರ ಎರಡರಲ್ಲೂ ಸಹ ಮನವಿ ಮಾಡ್ತೀನಿ ಸರ್. ನಿನ್ನೆ ಸರ್ಕಾರ ತೆಗೆದುಕೊಂಡು ನೀವು ಸ್ವಾಗತ ಮಾಡಲ್ಲ ಸರ್. ಒಂದು ಕಡೆ ನಾವು ಏನು 1 ತಿಂಗಳನ್ನು ಸಹ ಕೊಡಲ್ಲ ಅಂತಿದ್ರು, 14 ತಿಂಗಳು ಬಂದು 26 ತಿಂಗಳು ಬಂದಿದ್ದಾರೆ. ಅದನ್ನು ಸ್ವಾಗತ ಮಾಡೋಣ. ನಾವೇನು ಹೇಳ್ತೀವಿ, ನಮ್ಮನ್ನು ಮುಕ್ತವಾಗಿ ಕರೆದು ಮಾತುಕತೆ ಆಡೋದ್ರ ಮುಖಾಂತರವಾಗಿ ಇದಕ್ಕೆ ವಿಷಯನ ತಿಲಾಂಜಲಿ ಮಾಡಬೇಕಂತ ಕೇಳ್ಕೊತಿದ್ದೀವಿ. ಆದರೆ 1/1/24 ಅಂತಕ್ಕಂಥ ವಿಚಾರ ಏನಿದೆ ಅದರಲ್ಲಿ ರಾಜಿ ಅಂತಕ್ಕಂಥ ಇಲ್ಲ ಅಂತಕ್ಕಂಥ ಹೇಳ್ತೀನಿ ಸರ್ ನಾನು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ. ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.